ಶ್ರೀ ಗುರು ಬಸವಲಿಂಗಾಯ ನಮಃ. ಇಂದಿನ ಅಲ್ಲಮ ಪ್ರಭುಗಳ ವಚನ ಹೀಗಿದೆ. ಸಟೆ ದಿಟವಾದಲ್ಲಿ ಮುಟ್ಟಿಯೂ ಮುಟ್ಟದೇ ಇರಬೇಕು. ಅತಿ ರತಿ ಗತಿ ಮತಿಗೆ ಮಂದವಾಯಿತು. 8 ಹಿಟ್ಟು ಪಂಚಮಠ ಉಂಟು ಧರೆಯ ಮೇಲೆ. ನರಸುರಾದಿಗಳೆಲ್ಲ ಸಂಭಾರವ ಹೊತ್ತು ಬಂದೈದಾರೆ. ಹಿಟ್ಟು ನಷ್ಟ ಮಠ ಹಾಳು ಊರಿಗುಪಟಳ. ಘನ ಮಠವ ಸುಟ್ಟು ಗುಹೇಶ್ವರ ಬೀದಿಗರುವಾದ. ಈ ವಚನದ ಸಾರ ಹೀಗಿದೆ. ಮೊದಲು ಅಸ್ತಿತ್ವದಲ್ಲಿ ಇಲ್ಲದ ಜಗತ್ತು ಕಾಣಬಂದಾಗ ಅದರಲ್ಲಿ ನಿರ್ಲಿಪ್ತನಾಗಿರಬೇಕು. ವಿಷಯ ಭೋಗವು ಅತಿಯಾದರೆ ಬುದ್ಧಿಯು ಮಂದವಾಗುತ್ತದೆ. ಈ ಜಗತ್ತಿನಲ್ಲಿ ಅಷ್ಟಭೋಗೈಶ್ವರ್ಯಗಳನ್ನು ಅನುಭವಿಸುವುದಕ್ಕಾಗಿ ಪೃಥ್ವಿ ಅಪ್ ಮುಂತಾದ ಪಂಚಭೂತಗಳಿಂದಾದ ದೇಹಗಳನ್ನು ತೊಟ್ಟು ನರ ಸುರಾಸುರರೆಂಬ ಜೀವಗಳು ಬಂದಿವೆ. ಅವುಗಳಲ್ಲಿ ಯಾವನೋ ಒಬ್ಬ ಜೀವನು ಅಷ್ಟಭೋಗಗಳ ವ್ಯಾಮೋಹವನ್ನು ದೇಹಭಾವವನ್ನು ತ್ಯಜಿಸಿ ಪಂಚೇಂದ್ರಿಯಗಳ ಮೇಲೆ ನಿಯಂತ್ರಣ ಸಾಧಿಸಿ ಸರ್ವತಂತ್ರ ಸ್ವತಂತ್ರನಾಗುತ್ತಾನೆ. ಅವನೇ ಶರಣನೆಂಬ ಭಾವ ಅಲ್ಲಮ ಪ್ರಭುಗಳ ಈ ವಚನದಲ್ಲಿ ವ್ಯಕ್ತವಾಗಿದೆ. ಇಂದಿನ ಮಾತು: ಯಶಸ್ಸೆಂದರೆ ಶಿಸ್ತು, ಪರಿಶ್ರಮ, ಜಾಣ್ಮೆ, ಏಕಾಗ್ರತೆ ಮುಂತಾದ ಡಬ್ಬಿಗಳನ್ನೊಳಗೊಂಡ ರೈಲಿದ್ದಂತೆ. ಆತ್ಮವಿಶ್ವಾಸವೆಂಬ ಇಂಜಿನಿನ ಮೂಲಕ ಎಳೆದು ಗುರಿ ತಲುಪೋಣ. ಸಂತಸ ಎನ್ನುವುದು ಸಿದ್ಧ ಸರಕಲ್ಲ, ಅದು ನಾವು ಮಾಡುವ ಕೆಲಸಗಳ ಪರಿಣಾಮವಾಗಿರುತ್ತದೆ. ಉತ್ತಮ ಕೆಲಸಗಳ ಮೂಲಕ ನಾವೆಲ್ಲ ಸಂತೋಷ ಪಡೆಯೋಣ. ಶರಣಾರ್ಥಿಗಳು.